5 ಜನ ಶಾಸಕರು ಅವರು ಈಗಲ್ಟನ್ ರೆಸಾರ್ಟಿಗೆ ಬಂದಿದ್ದಾರೆ ಕರ್ನಾಟಕ. ಅವೆಲ್ಲ ಸುಳ್ಳು. ಯಾವ ಶಾಸಕರು ಈಗಲ್ಟನ್ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದರೆ ಅದು ಬೇರೆ ವಿಚಾರ, ನಾನು ಖಂಡಿತ ಹೇಳ್ತಿದ್ದೆ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ ಮುಚ್ಚಿದೆ, ಅದು ರಿಪೇರ್ ಏನೋ ಆಗ್ತಾಯಿದೆ ಅಂತ ಕಾಣ್ತದೆ. ಅವೆಲ್ಲ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದ್ರಾಬಾದ್ ಹೋಗಿದ್ದಾರೆ ಅಂದರು, ಕೆಲವರು ಬೆಂಗಳೂರು ಬಂದಿದ್ದಾರೆ ಅಂತಂದರು. ಟಿ ವಿಲಿ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ಅವರು ಇನ್ನೂ ಮಾತಾಡಿಲ್ಲ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್ ಟೇಕ್ ಎ ಸ್ಟ್ಯಾಂಡ್, ಐ ವಿಲ್ ಅವಾಯ್ಡ್ ಬೈ ಇಟ್. It is a party decision. So I have left it to the party. I don't know about it. They asked me to go for the campaigning, I have gone for the campaigning. If they have gone me to go to release the manifesto, I have gone to the release. But after that, no one is in touch with me. ತಮಿಳುನಾಡು ಕ್ಷಣಕ್ಕೂ ವಾತಾವರಣ ಬದಲಾಗ್ತಿದೆ. ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನೋ ಅಷ್ಟು ಮಾಹಿತಿ ನನಗೆ ಇಲ್ಲ. ನನಗೆ ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ. ಸರ್, ಆಮೇಲೆ ಅಲ್ಲಿ ರಾಜ್ಯಪಾಲರು ಸರ್ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸರಿ, ಇನ್ನೊಂದು ಅಭಿಮಾನೋತ್ಸವ, ಯಡಿಯೂರಪ್ಪ ಅವ್ರದ್ದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸರ್. ಏನಿಲ್ಲ, ಅವ್ರಿಗೆ ಬರ್ತ್ಡೇ ಇದ್ದರೆ ಒಳ್ಳೇದಾಗಲಿ. ನಾವೇನು ಅವ್ರಿಗೆ ಸೇವೆ ಮಾಡಿದ್ದಾರೆ. ಲಾಸ್ಟಲ್ಲಿ ಅವ್ರ ಪಕ್ಷದವರು ಸಂಘಟನೆ ಮಾಡ್ಕೋಬೇಕು, ಅವ್ರಿಗೆ ಗೌರವ ಕೊಡಬೇಕು ಅಂತಿದ್ದಾರೆ. ತಪ್ಪೇನಿಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡಲಿ. ಐ ವಿಶ್ ಹಿಮ್ ಗುಡ್ ಹೆಲ್ತ್. ಪುದುಚೇರಿಗೆ ಹೋಗ್ತಾ ಇದ್ದಾರೆ. ಐ ವಿಶ್ ಹಿಮ್ ಗುಡ್ ಹೆಲ್ತ್ ಆ್ಯಂಡ್ ಲೆಟ್ ಇಲ್ ಲಿವ್ ಲಾಂಗ್. ಅವರು ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಆದರೆ ಪೊಲಿಟಿಕಲಿ ಅವ್ರದ್ದೇ ಒಂದು ವಿಚಾರಧಾರೆ, ನಮ್ಮದೇ ಒಂದು ವಿಚಾರಧಾರೆ ಅಷ್ಟೇ. ಪುದುಚೇರಿಗೆ ಹೋಗ್ತಾ ಇದ್ದೀರಿ ಇವತ್ತು? ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ. ಭಾಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀರಿ. ಸರ್, ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಸರ್, it is a political. They have taken a decision and they will call all the leaders and they will discuss. That is the decision of any political party. There is nothing wrong in it. They have to take everyone into confidence and they will take a call. ಸರ್, ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಗರದಲ್ಲಿ ಎಲ್ಲ ಮರಗಳು ಬಿದ್ದಿದೆ, ಅದು ತೆರವು ಮಾಡಕ್ಕೆ ಸಮಯ ಸಿಗ್ತಿಲ್ಲ, ಬಟ್ ಬೇರೆದಕ್ಕೆಲ್ಲ ಸಮಯ ಸಿಗ್ತಿದೆ. ಎಲ್ಲ ನೋಡಿ, ಇಲ್ಲಿ ನೋಡಿ, ಪ್ಯಾಲೇಸ್ ಪಕ್ಕ ಇರೋದು ಎಲ್ಲ ಇದನ್ನು ಮಾಡಿದ್ದೀನಿ. ಎಲ್ಲ ಮರಗಳನ್ನ ಕಟ್ ಮಾಡೋಕ್ಕೂ ಹೇಳಿದ್ದೀನಿ. ಎಲ್ಲೆಲ್ಲಿ ಬ್ರಾಂಚಸ್ ಪೊಲೀಸ್ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ. 480 ಮರ ಲಿಸ್ಟ್ ಕೊಟ್ಟಿದ್ದಾರೆ. ಆಲ್ 480 ಮರ ಬ್ರಾಂಚಸ್ ಕೂಡ ಕಟ್ ಮಾಡೋಕ್ಕೆ ಹೇಳಿದ್ದೀವಿ. ಅಶೋಕ್ ಏನೇನು ಹೇಳಿದ್ದಾರೆ ಎಲ್ಲ ಮಾಡ್ತಾಯಿದ್ದೀವಿ. ನಾವು ಕ್ರಿಕೆಟ್ ಟಿಕೆಟ್ ಹೇಳಿದ್ರು, ಅದು ಮಾಡಿದ್ದೀವಿ. ನಾವು ಕಾಶಪ್ಪ ಹೇಳಿದ್ರು, MLAಗಳೆಲ್ಲ ಗಲಾಟೆ ಮಾಡಿದ್ರು, ಎಲ್ಲ ನಾನೇ ಮೇಲೆ ಹಾಕ್ಕೊಂಡೆ. ನೋ ಪ್ರಾಬ್ಲಮ್. ಬಟ್ ಎಲ್ಲ ನಮ್ಮ MLA ಹೇಳ್ತಾರೆ, ಅದು ಸುಮ್ಮನೆ BJP ಅವರು ಇವರೆಲ್ಲ ಇವರು ಗುಜರಾತ್ ಅವರು ರಾಜಕೀಯ ಮಾಡ್ತಾವ್ರು ಅಷ್ಟೇ. ಅವ್ರಿಗೆ ಟಿಕೆಟ್ ಜಾಸ್ತಿ ಬೇಕಾಗಿತ್ತು, ವ್ಯಾಪಾರ ಜಾಸ್ತಿ ಆಗಬೇಕಾಗಿತ್ತು, ಅದಕ್ಕೆ ಡ್ರಾಮಾ ಮಾಡ್ತಾರೆ. 100 ಟಿಕೆಟ್ಗೇನು 300 ಟಿಕೆಟ್ 300 ಟಿಕೆಟ್ ಏನು ದೊಡ್ಡದಾ? ಬೇರೆ ಸ್ಟೇಟಲ್ಲೆಲ್ಲ 60% ಮೇಲೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಕೊಡ್ತಾರೆ. ಇದೇನೇನು ಸ್ಪೆಷಲ್ ಏನಿಲ್ಲ. KC ಅವ್ರು ಡಿಮ್ಯಾಂಡ್ ಜಾಸ್ತಿ ಇಟ್ಟಿದ್ರು ಅಂತ ಅವ್ರದ್ದು ಆರೋಪ. ಡಿಮ್ಯಾಂಡ್ ಏನ್ರಿ? ಜನರು, ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ವಾಟ್ ಎವರ್ ಮೈ MLAs ಹೇಳ್ತಾರೆ ಅದನ್ನ ನಾನು ಮಾಡಬೇಕು. ಈಗ ಆಲ್ ಪಾರ್ಟಿ ಟುಗೆದರ್ ಒಟ್ಟಿಗೆ ಸೇರಿ ಹೇಳಿದ್ರಲ್ಲ, ಅದನ್ನು ಮಾಡಿದ್ವಿ. ಈಗ ದಳದವ್ರು ಬೇಡ ಅಂತಂದ್ರೆ ದಯವಿಟ್ಟು ಅವ್ರು ಸರೆಂಡರ್ ಮಾಡಿಬಿಡಿ. BJP ಅವ್ರು ಬೇಡ ಅಂದ್ರೆ ಅವರು ಸರೆಂಡರ್ ಮಾಡಲಿ. ಕಾಂಗ್ರೆಸ್ ಅವ್ರು ಯಾರು ಬೇಡ ಅಂದರೆ ಸರೆಂಡರ್ ಮಾಡಿಬಿಡಿ. ತಪ್ಪೇನಿಲ್ಲ. ನಾನು ಭಾವನೆನ ಹೇಳಿದೆ. ಈಗ ನಾನು ನನಗೋಸ್ಕರ ಏನಾದ್ರು ಮಾಡಿದ್ನಾ? ನಮ್ಮ ಪ್ರತಿನಿಧಿಗೋಸ್ಕರ ಕರೆದು ಮಾತಾಡಿ ಇಬ್ಬರು ಒಪ್ಕೊಂಡ್ರು. ಮೊದಲು 2 ಕೊಡ್ತಿದ್ರು, ಈಗ 3 ಕೊಡ್ರಪ್ಪ ಅಂತ ಹೇಳಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.